ನಮಸ್ಕಾರ ಸ್ನೇಹಿತರೆ, ವೃಶ್ಚಿಕ ರಾಶಿಯವರಿಗೆ ಭಗವಂತನು ಕೊಟ್ಟಿರ್ತಕ್ಕಂಥ 6 ಭಯಾನಕ ವರಗಳು ಯಾವುವು, ಅದರ ಜೊತೆಗೆ ಈ ರಾಶಿಯವರಿಗೆ ಜೀವನದಲ್ಲಿ ಯಾವೆಲ್ಲ ಅದೃಷ್ಟಗಳು ಬರುತ್ತೆ, ಇವರ ಜೀವನದಲ್ಲಿ ಇವರು ಹೇಗಿರ್ತಾರೆ, ಏನೆಲ್ಲ ಲಾಭಗಳನ್ನ ಇವರ ಜೀವನದಲ್ಲಿ ಪಡೆದುಕೊಳ್ತಾರೆ, ಇವರ ಸ್ವಭಾವ ಎಂತದ್ದು ಎಲ್ಲವನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರ, ಪುರಾಣ ಇದೆಲ್ಲವನ್ನ ಕೂಡ ನೀವು ನಂಬುವಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ವೃಶ್ಚಿಕ ರಾಶಿಯವರಿಗೆ ಭಗವಂತ ಕೊಟ್ಟಿರತಕ್ಕಂಥ 6 ಭಯಾನಕ ವರಗಳಿಂದ ಇವರು ಜೀವನ ಪರ್ಯಂತ ನೆಮ್ಮದಿಯ ನಿಟ್ಟುಸಿರನ್ನ ಬಿಡ್ತಾರೆ. ಐಷಾರಾಮಿ ಜೀವನ ಇವರದ್ದಾಗಿರೋದ್ರಿಂದ ಇವರು ಸಾಕಷ್ಟು ಲಾಭಗಳನ್ನ ಇವರ ಜೀವನದಲ್ಲಿ ಇವರು ನೋಡ್ತಾರೆ ಅಂತ ಹೇಳಬಹುದು. ಜೊತೆಗೆ ಇವರಿಗೆ ಪ್ರೀತಿಯಲ್ಲಿ ಈ ಸಮಯದಲ್ಲಿ ಧೈರ್ಯದಿಂದ ಇದ್ದರೆ ಖಂಡಿತವಾಗಿಯೂ ಕೂಡ ಇರತಕ್ಕಂಥ ವಿವಾದ ಮನಸ್ತಾಪಗಳಿಂದ ದೂರವಾಗ್ತಾರೆ. ಈ ಅವಧಿಯಲ್ಲಿ ನೀವು ಹಣವನ್ನು ಉಳಿತಾಯ ಮಾಡೋದ್ರಲ್ಲಿ ಬಹಳಷ್ಟು ಸಮಸ್ಯೆಯನ್ನು ಎದುರಿಸಿದ್ರೂ ಕೂಡ ಹಣವನ್ನು ಸಂಪಾದನೆ ಮಾಡುವಲ್ಲಿ ನೀವು ನೆಮ್ಮದಿಯ ನಿಟ್ಟುಸಿರನ್ನ ಬಿಡಬಹುದು. ಹೊಸ ವ್ಯಾಪಾರವನ್ನು ಶುರು ಮಾಡಬೇಕು ಅಂತ ನೀವೇನಾದರೂ ಆಲೋಚನೆ ಮಾಡ್ತಿದ್ರೆ ಖಂಡಿತವಾಗಿಯೂ ಕೂಡ ನಿಮಗೆ ಒಳ್ಳೆಯ ಅವಕಾಶ ಇದೆ. ಈ ಸಂದರ್ಭದಲ್ಲಿ ನೀವು ಆರಂಭ ಮಾಡಬಹುದು ಅಂತ ಹೇಳಬಹುದು. ಈ ರಾಶಿಯವರು ಸಿಲ್ಕೊಳ್ತಿರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಂಡು ಇನ್ನು ಮುಂದೆ ನೆಮ್ಮದಿಯುತ ಜೀವನವನ್ನು ನಡೆಸ್ತಾರೆ ಅಂತ ಹೇಳಬಹುದು. ಇಷ್ಟು ದಿನ ಇದ್ದಂತಹ ಕೆಟ್ಟ ಸಮಯ ಕಳೆದು ನೆಮ್ಮದಿಯ ಜೀವನ ಇವರದ್ದಾಗುತ್ತೆ. ಕೆಲಸ ಅಥವಾ ಯಾವುದೇ ಹೂಡಿಕೆ ಇತ್ಯಾದಿಗಳಿಗಾಗಿ ಹಣವನ್ನು ನೀವು ಹೂಡಿಕೆ ಮಾಡೋದ್ರಿಂದ ಒಂದಷ್ಟು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗತ್ತೆ. ಈ ಸಮಯದಲ್ಲಿ ನೀವು ನಿಮ್ಮ ಬಜೆಟ್ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನೀವು ಅನೇಕ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಬಹುದು. ವಿದ್ಯಾರ್ಥಿಗಳು ಶೈಕ್ಷಣಿಕ ಪ್ರಗತಿಯನ್ನು ಕಾಣ್ತಾರೆ. ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಬಯಸಿದ್ದೆಲ್ಲ ನಿಮಗೆ ಕೈ ಸೇರುತ್ತೆ ಅಂತ ಹೇಳಬಹುದು. ಅನಿರೀಕ್ಷಿತವಾಗಿ ಜಾಕ್ ಪಾಟ್ ಹೊಡೆಯುತ್ತೆ. ಮುಟ್ಟಿದ್ದೆಲ್ಲ ಚಿನ್ನವಾಗಿ ಸ್ವಂತ ಮನೆ ವಾಹನ ಖರೀದಿಯ ಯೋಗ ಇರೋದ್ರಿಂದ ಇಷ್ಟು ದಿನದ ನಿಮ್ಮ ಆಸೆ ಇನ್ಮುಂದೆ ಈಡೇರ್ತಾ ಹೋಗುತ್ತೆ ಅಂತ ಹೇಳಬಹುದು. ಯಾಕಂತಂದರೆ ನಿಮಗೆ ಅದೃಷ್ಟದ ಜೊತೆಗೆ ಯಶಸ್ಸು ತರ್ತಕ್ಕಂಥ ಸಮಯ ಈಗ ಸನಿಹತ್ವಾಗ್ತಿರೋದ್ರಿಂದ ನಿಮ್ಮ ಬಾಳು ಬಂಗಾರವಾಗೋದ್ರ ಜೊತೆಗೆ ವ್ಯಾಪಾರಿಗಳಿಗೆ ನಿರೀಕ್ಷಿತ ಮಟ್ಟದಲ್ಲಿ ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ. ಇನ್ನು ಈ ರಾಶಿಯವರು ಇನ್ಮುಂದೆ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಇವರಿಗೆ ಶುಕ್ರನ ಅನುಗ್ರಹ ಆಶೀರ್ವಾದ ಇರೋದ್ರಿಂದ ಜಾಕ್ ಪಾಟ್ ಹೊಡೆದಂತೆ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ. ಸಂಪತ್ತಿನ ಸುದಿಯೇ ಇವರ ಜೀವನದಲ್ಲಿ ಹರಿಯೋದ್ರ ಜೊತೆಗೆ ಇವರು ಸ್ವಂತ ಮನೆ ವಾಹನ ಖರೀದಿಸುವ ಶುಭ ಸಮಯವನ್ನು ಅನುಭವಿಸ್ತಾರೆ ಅಂತ ಹೇಳಬಹುದು. ಈ ರಾಶಿಯವರಿಗೆ ಅತ್ಯಂತ ವೇಗವಾಗಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ಒಂದಷ್ಟು ದಾರಿಗಳು ತೆರೆದುಕೊಳ್ಳೋದಕ್ಕೆ ಅನುಕೂಲವಾದಂತಹ ಎಲ್ಲ ರೀತಿಯ ವಾತಾವರಣ ನಿಮ್ಮ ಮನೆಯಲ್ಲಿ ನಿರ್ಮಾಣವಾಗುತ್ತೆ. ಜೊತೆಗೆ ಈ ರಾಶಿಯವರು ಗಜಕೇಸರಿ ಯೋಗವನ್ನು ಅನುಭವಿಸ್ತಾರೆ ಅಂತ ಹೇಳಬಹುದು. ಇನ್ನು ಈ ರಾಶಿಯವರ ಜೀವನದಲ್ಲಿ ಗುರುವಿನ ದೃಷ್ಟಿ ಹೆಚ್ಚಾಗೋದರ ಜೊತೆಗೆ ಗಜಕೇಸರಿ ಯೋಗ ಇರೋದ್ರಿಂದ ಇವರು ನೆಮ್ಮದಿಯ ನಿಟ್ಟುಸಿರನ್ನು ಬಿಡಬಹುದು. ಈ ಸಂದರ್ಭದಲ್ಲಿ ಈ ರಾಶಿಯವರಿಗೆ ಇನ್ಮುಂದೆ ಸಿಗ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಪ್ರಗತಿ ಅನ್ನೋದು ಆಗ್ತಾ ಹೋಗುತ್ತೆ. ಜೊತೆಗೆ ಈ ರಾಶಿಯವರು ಎಲ್ಲದರಲ್ಲೂ ಕೂಡ ಉನ್ನತ ಮಟ್ಟಕ್ಕೆ ಹೋಗೋದ್ರಿಂದ ಅರ್ಧಕ್ಕೆ ನಿಲ್ಲಿಸಿದಂತಹ ಒಂದಷ್ಟು ಕೆಲಸ ಕಾರ್ಯಗಳಿಂದ ಇವರು ಪ್ರಯೋಜನಗಳನ್ನು ಪಡೆದುಕೊಳ್ತಾರೆ. ಆ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸ್ತಾರೆ. ಅಂದರೆ ಬಹುಕಾಲದಿಂದ ಬಾಕಿ ಉಳಿದಿರ್ತಕ್ಕಂಥ ಕೆಲಸಗಳೇನಿರುತ್ತೆ ಅಲ್ಲ, ಅದೆಲ್ಲವೂ ಕೂಡ ಪೂರ್ಣಗೊಳ್ಳುತ್ತೆ ಅಂತ ಹೇಳಬಹುದು. ಈ ರಾಶಿಯ ಜನರು ವೃತ್ತಿ ಜೀವನದ ಕ್ಷೇತ್ರದಲ್ಲಿ ಬಹಳಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ತಾರೆ. ಹೊಸ ಉದ್ಯೋಗವನ್ನು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ರೆ ಮಾಡಿ, ಖಂಡಿತವಾಗಿಯೂ ಕೂಡ ಪ್ರಯೋಜನಕಾರಿಯಾಗುತ್ತೆ. ಇನ್ನು ಈ ರಾಶಿಯವರಿಗೆ ಗಜಕೇಸರಿ ಯೋಗವು ಅಪರೂಪವಾಗಿ ರೂಪುಗೊಂಡಿರೋದ್ರಿಂದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅನೇಕ ಯಶಸ್ಸನ್ನು ಸಾಧಿಸುವ ಯೋಗ ಇದೆ. ಜೊತೆಗೆ ಇವರ ಜೀವನದಲ್ಲಿ ಬಹಳ ಕಾಲದಿಂದಲೂ ಜೀವನದಲ್ಲಿ ಇರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳೇನಿದೆ ಅಲ್ಲ, ಆ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಂಡು ಪ್ರಗತಿಯನ್ನು ಕಾಣ್ತಾರೆ ಅಂತ ಹೇಳಬಹುದು. ಅವಿವಾಹಿತರಿಗೆ ಮದುವೆ ಪ್ರಸ್ತಾಪಗಳು ಕೇಳಿಬರುತ್ತೆ. ದೀರ್ಘಕಾಲದಿಂದ ಎದುರಿಸ್ತಿರ್ತಕ್ಕಂಥ ವಿವಾದಗಳಿದ್ದರೆ ಅದರಲ್ಲಿ ಯಶಸ್ಸನ್ನು ಕಂಡು ನೆಮ್ಮದಿಯ ನಿಟ್ಟುಸಿರನ್ನು ನೀವು ಬಿಡ್ತೀರಾ. ಭೂಮಿ ವಾಹನ ಆಸ್ತಿ ಖರೀದಿಸುವ ನಿಮ್ಮ ಕನಸು ಏನಿದೆ ಅದು ನನಸಾಗ್ತಾ ಹೋಗುತ್ತೆ. ಜೊತೆಗೆ ವಿಶ್ವಾಸಾರ್ಹತೆ ಎಲ್ಲವೂ ಕೂಡ ನಿಮ್ಮ ಒಂದು ಫೀಲ್ಡಲ್ಲಿ ಅಥವಾ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಅಂದರೆ ಬ್ಲೈಂಡ್ ಆಗಿ ನಿಮ್ಮ ಅಧಿಕಾರಿಗಳು, ನಿಮ್ಮ ಸ್ನೇಹಿತರು, ನಿಮ್ಮ ಕುಟುಂಬದವರು ನಿಮ್ಮನ್ನು ನಂಬ್ತಾ ಹೋಗ್ತಾರೆ ಅಂತ ಹೇಳಬಹುದು. ವಿವಿಧ ಮೂಲಗಳಿಂದ ನಿಮಗೆ ಹಣಕಾಸಿನ ಲಾಭ ಅನ್ನೋದು ಆಗ್ತಾ ಹೋಗುತ್ತೆ.
ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮಗೆ ರಾಜಯೋಗ ಇರೋದ್ರಿಂದ ಈ ಸಂದರ್ಭದಲ್ಲಿ ನೀವು ಮಾಡ್ತಕ್ಕಂಥ ಎಲ್ಲ ಕೆಲಸದಲ್ಲೂ ಕೂಡ ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ಜಾಕ್ ಪಾಟ್ ಹೊಡೆಯುತ್ತೆ ಅಂತ ಹೇಳಬಹುದು. ಅದೃಷ್ಟದ ಜೊತೆಗೆ ಯಶಸ್ಸು ತರತಕ್ಕಂಥ ಸಮಯ ಶುರುವಾಗಿರೋದ್ರಿಂದ ಈ ಸಂದರ್ಭದಲ್ಲಿ ನೀವು ಒಂದಷ್ಟು ಪ್ರಭಾವಿ ವ್ಯಕ್ತಿಗಳ ನೆರವನ್ನು ನೀವು ಪಡೆದುಕೊಂಡು ಆ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ದೆ ಅದರಲ್ಲಿ ಖಂಡಿತವಾಗಿಯೂ ಕೂಡ ಒಳ್ಳೆಯ ಯಶಸ್ಸು ಇದೆ ಅಂತ ಹೇಳಬಹುದು. ಇನ್ನು ಈ ರಾಶಿಯವರು ಮಾಡ್ತಕ್ಕಂಥ ನಿತ್ಯ ಕರ್ಮಗಳಿರಬಹುದು, ನಿತ್ಯ ಕೆಲಸಗಳಿರಬಹುದು, ಇದೆಲ್ಲವನ್ನ ಕೂಡ ಬಹಳ ಈಸಿಯಾಗಿ ಮಾಡಿ ಮುಗಿಸ್ಕೊಂಡು ಹೋಗ್ತಾರೆ ಅಂತ ಹೇಳಬಹುದು. ಇನ್ನು ವಸ್ತ್ರ, ಸಿದ್ಧ ಉಡುಪುಗಳು, ಆಭರಣ, ಪಾದರಕ್ಷೆ ಮಾಡ್ತಕ್ಕಂಥ ವ್ಯಾಪಾರಿಗಳಿಗೆ ಈ ಸಂದರ್ಭದಲ್ಲಿ ನಿರೀಕ್ಷಿತ ಲಾಭ ಅನ್ನೋದು ಸಿಗುತ್ತೆ. ಇದು ಮಾಡಿದ್ರೆ ಎಷ್ಟು ಲಾಭ ಸಿಗ್ಬೋದು ಗಣಪ, ನಾವು ಮಾಡೋಣ ಅನ್ನುವಂಥವ್ರಿಗೆ ಇದು ಶುಭ ದಿನ. ಈ ಸಂದರ್ಭದಲ್ಲಿ ನಿಮಗೆ ಅತ್ಯಧಿಕ ಲಾಭವೇ ಆಗುತ್ತೆ ಅಂತ ಹೇಳಬಹುದು. ಇನ್ನು ವಿದೇಶಿ ಪ್ರಯಾಣದ ನಿಮ್ಮ ಕನಸು ನನಸಾಗೋದ್ರ ಜೊತೆಗೆ ವ್ಯಾಪಾರಿಗಳಿಗೆ ಹಳೆಯ ಒಂದು ಲಾಭದಿಂದ ಅಥವಾ ಹಳೆಯ ಒಂದು ಬಿಸ್ನೆಸ್ಸಿಂದ ಹೊಸ ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ. ಹಳೆಯ ಜನರನ್ನ ಭೇಟಿ ಮಾಡ್ತಕ್ಕಂಥ ಅನಿವಾರ್ಯತೆ ಎದುರಾದರೂ ಕೂಡ ಅವರಿಂದಲೂ ಕೂಡ ನೀವು ಸಾಕಷ್ಟು ಲಾಭವನ್ನೇ ಕಾಣ್ತಾ ಹೋಗ್ತೀರಾ. ಇನ್ನು ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ, ಕಾರ್ಯದ ತೀವ್ರತೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಇನ್ನು ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮ್ಮ ಸಕಾರಾತ್ಮಕ ಚಿಂತನೆಯಿಂದ ನೀವು ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀರಾ. ಉದ್ಯೋಗದಲ್ಲಿರ್ತಕ್ಕಂಥ ಹಿತಶತ್ರುಗಳ ಒಂದು ಕಾಟ ಏನಿದೆ ಅದು ಶಮನವಾಗುತ್ತೆ. ಉದ್ಯಮ ಅಭಿವೃದ್ಧಿಯ ಹೊಸ ಪರ್ವ ಆರಂಭವಾಗೋದ್ರ ಜೊತೆಗೆ ಕಾರ್ಯವೈಖರಿ ಸುಧಾರಣೆಗೆ ನೀವು ಚಿಂತನೆಯನ್ನು ನಡೆಸ್ತೀರಾ. ಇದಕ್ಕೆ ಅಪೇಕ್ಷಿತ ಆರ್ಥಿಕ ನೆರವು ಕೂಡ ಸಿಗ್ತಾ ಹೋಗುತ್ತೆ. ಇನ್ನು ಹೆಚ್ಚಿನವರಿಗೆ ಮಿಶ್ರ ಫಲ ಶುರುವಾಗಿದ್ದು ಉದ್ಯೋಗಸ್ಥರಿಗಂತೂ ವಿಶಿಷ್ಟ ಜವಾಬ್ದಾರಿ ಬಂದು ನಿಲ್ಲುತ್ತೆ. ಇನ್ನು ಕಳೆದು ಹೋಗಿರ್ತಕ್ಕಂಥ ಅವಕಾಶವನ್ನ ನೀವು ಈ ಸಂದರ್ಭದಲ್ಲಿ ಮರಳಿ ಪಡ್ಕೊಳ್ತೀರಾ. ಜೊತೆಗೆ ಉದ್ಯೋಗ ಸ್ಥಾನದಲ್ಲಿ ಹಿತಶತ್ರುಗಳ ಕಾಟ, ಮನೆಯಲ್ಲಿ ನೀವು ಶುಭ ಕಾರ್ಯವನ್ನು ಮಾಡೋದ್ರಿಂದ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಯಾಕಂತಂದರೆ ಮನೆಯಲ್ಲಿ ನೀವು ಶುಭ ಕಾರ್ಯವನ್ನು ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಹಿತಶತ್ರುಗಳು ಅಷ್ಟಾಗಿ ಇರೋದಿಲ್ಲ. ನೀವಂದುಕೊಂಡಂತಹ ಕಾರ್ಯವನ್ನು ಅತಿ ವೇಗವಾಗಿ ಮಾಡಿ ಮುಗಿಸೋದು ತುಂಬಾ ಒಳ್ಳೆಯದ್ದು. ಧನಾಗಮನವಾಗುವ ಯೋಗ ಇದ್ದು ನೌಕರರಿಗೆ ವರ್ಗಾವಣೆಯಾಗುವ ಜೊತೆಗೆ ಒಂದಷ್ಟು ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಪಡೆದುಕೊಳ್ತೀರಾ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಉದ್ಯೋಗದಲ್ಲಿ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನೀವು ನಿರ್ವಹಣೆ ಮಾಡೋದ್ರ ಜೊತೆಗೆ ಅಭಿವೃದ್ಧಿಗೆ ನೆರವಾಗ್ತಾರೆ. ಜೊತೆಗೆ ವಿವಾಹದಲ್ಲಿ ಆಸಕ್ತಿ ಇರತಕ್ಕಂಥವರಿಗೆ ಸಮರ್ಪಕ ಜೋಡಿ ಸಿಗುವ ಸಾಧ್ಯತೆ ಇದ್ದು ನಿಮ್ಮ ಆರೋಗ್ಯ ಕೂಡ ವೃದ್ಧಿಯಾಗುತ್ತೆ ಅಂತ ಹೇಳಬಹುದು. ಉದ್ಯೋಗದಲ್ಲಿ ಉತ್ತಮ ಸ್ಥಾನಮಾನ ಮತ್ತು ಪ್ರತಿಫಲ ಸಿಗೋದ್ರ ಜೊತೆಗೆ ನೆಮ್ಮದಿಯ ವಾತಾವರಣ ಇರುತ್ತೆ. ಅದಲ್ಲದೆ ಉದ್ಯಮದಲ್ಲಿ ಪ್ರಗತಿಯನ್ನು ಕಾಣ್ತೀರಾ. ಹಿತಶತ್ರುಗಳಿಂದ ಅಭಿವೃದ್ಧಿಗೆ ಅಡ್ಡಿ ಆದರೂ ಕೂಡ ನಿಮ್ಮ ಕಾರ್ಯಕ್ಷಮತೆಗೆ ಮೇಲಾಧಿಕಾರಿಗಳು ಮೆಚ್ಚುಗೆಯನ್ನು ಸೂಚಿಸ್ತಾರೆ. ಉದ್ಯೋಗದಲ್ಲಿ ಮೇಲಿನವರಿಗೆ ತೃಪ್ತಿ ಮತ್ತು ನ್ಯಾಯಾಲಯ ವ್ಯವಹಾರದಲ್ಲಿ ನೀವು ಜಯವನ್ನು ತಂದುಕೊಡ್ತೀರಾ. ಉದ್ಯೋಗದಲ್ಲಿ ನಿಮ್ಮ ಪ್ರತಿಭೆಗೆ ತಕ್ಕಂತೆ ಒಂದಷ್ಟು ಸ್ಥಾನಮಾನ, ಲಾಭ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ಉದ್ಯೋಗ ರಂಗದಲ್ಲಿ ಹೊಸ ಅವಕಾಶಗಳು ತಾವಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಇದರಿಂದ ವಿಜಯ ಪ್ರಾಪ್ತಿಯಾಗುತ್ತೆ. ಅಕಾಲಿಕ ಹೂಡಿಕೆಗಳಿಂದ ಲಾಭವನ್ನು ನೀವು ನಿರೀಕ್ಷೆ ಮಾಡಬಹುದು. ಎಂತಹ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಎಲ್ಲವನ್ನ ಕೂಡ ನೀವು ಜಯಿಸ್ಕೊಂಡು ಹೋಗ್ತೀರಾ.